ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡೋದೇನಂತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ನಾನು ನಿಮ್ಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಕೊಡಾತೀನಿ ಮತ್ತು ಅದ್ರ ಜೊತೆಗೆ ನಿಮ್ಗೆ ಇನ್ ಕೇಸ್ ಏನಾರ ನೀವು ಒಂದು ಬಜೆಟ್ ಸೆಗ್ಮೆಂಟ್ ಫೋನನ್ನು ಪರ್ಚೇಸ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಎದಕ್ಕೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ನೀವು ಕನ್ಸಿಡರ್ ಮಾಡಬೇಕು. ಈ ಫೋನ್ ಒಳಗಡೆ ನಿಮ್ಗೆ ಏನೇನೆಲ್ಲ ನಿಮ್ಗೆ ಬೆಸ್ಟ್ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡಾತೀನಿ. ಸೊ ನಿಮ್ಗೇನು ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗಬೇಡ್ರಿ. ಸೊ ಫಸ್ಟ್ ಥಿಂಗ್ ಈ ಫೋನಿಂದ ಬಾಡಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈ ಫೋನಿಂದ ಬಾಡಿ ಏನೈತಲ್ಲ ಅದನ್ನ ಕಂಪ್ಲೀಟ್ಲಿ ಪಾಲಿಕಾರ್ಬೋನೇಟ್ ಅಂತ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಫೋನಿಂದ ಫೀಲ್ ಮತ್ತು ಲುಕ್ ಏನೈತಲ್ಲ ಅದೊಂದು ಪ್ರೀಮಿಯಂ ಐತಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನಾವು ಈ ಫೋನಿಂದ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದ್ರೊಳಗಡೆ ನಿಮ್ಗೆ 14 ನ್ಯಾನೋಮೀಟರ್ದ 1.8 GHz Exynos 7904 ಆಕ್ಟೋಕೋರ್ ಪ್ರೊಸೆಸರ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟ ಅಲ್ಲ, ನಿಮ್ಗೆ ಬ್ಲೇಸಿಂಗ್ ಫಾಸ್ಟ್ LPDDR4 ರ್ಯಾಮ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಬೆಸ್ಟ್ ಥಿಂಗ್ ಅಂತ ನಾವಿಲ್ಲೇ ಹೇಳ್ಬೋದು. GPU ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಮಾಲಿ G71 MP2 GPU ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ರ್ಯಾಮ್ ಮತ್ತು ರಾಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ನಿಮ್ಗೆ 2 ವೇರಿಯಂಟ್ ಒಳಗಡೆ ಅವೈಲೇಬಲ್ ಐತಿ. ಫಸ್ಟ್ ವೇರಿಯಂಟ್ ಬಗ್ಗೆ ಬೇಕಂತ ನಿಮ್ಗೆ ಈ ಫೋನ್ ನಿಮ್ಗೆ 6GB RAM 128GB ಇಂಟರ್ನಲ್ ಸ್ಟೋರೇಜ್ ಒಳಗಡೆ ಬರ್ತೈತಿ. ಇದು ಬೇಡ ಅಂತಂದ್ರೆ ನಿಮ್ಗೆ 4GB RAM 64GB ಇಂಟರ್ನಲ್ ಸ್ಟೋರೇಜ್ ಒಳಗಡೆ ಅವೈಲೇಬಲ್ ಐತಿ. ಇನ್ನು ಸಿಮ್ ಕಾರ್ಡ್ ಸ್ಲಾಟ್ ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನೀವು ನ್ಯಾನೋ ಸಿಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಒಂದು ಎಕ್ಸ್ಟರ್ನಲ್ ಆಗಿ ಒಂದು SD ಕಾರ್ಡನ್ನು ನೀವು ಮೈಕ್ರೋ SD ಕಾರ್ಡನ್ನು ನೀವು ಈ ಫೋನ್ ಒಳಗಡೆ ನೀವು ಯೂಸ್ ಮಾಡಬಹುದು. ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನ್ ಏನೈತಲ್ಲ ಅದು ಡ್ಯುಯಲ್ 4G VO LTE ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ನೆಕ್ಸ್ಟ್ ಥಿಂಗ್ ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ 6.4 ಇಂಚ್ ಸೂಪರ್ AMOLED ಫುಲ್ HD ಪ್ಲಸ್ ನಿಮ್ಗೆ ಇನ್ಫಿನಿಟಿ U ಡಿಸ್ಪ್ಲೇ ನಿಮ್ಗೆ ಇಲ್ಲಿ ಸಿಗತೈತಿ. ಆಮೇಲೆ ನಿಮ್ಗೆ ಗೊತ್ತಿರಬೇಕು ಅನ್ಕೊಂತೀನಿ ಸ್ಯಾಮ್ಸಂಗ್ ಡಿಸ್ಪ್ಲೇ ಆ್ಯಂಡ್ ಸೂಪರ್ AMOLED ಡಿಸ್ಪ್ಲೇಗಳು ಏನು ಬರ್ತಾವಲ್ಲ ಅದು ಬೆಸ್ಟ್ ಡಿಸ್ಪ್ಲೇ ಅಂತ ನಾವಿಲ್ಲೇ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಈ ಫೋನ್ ಒಳಗಡೆ ನಿಮ್ಗೇನು ವಿವಿಂಗ್ ಎಕ್ಸ್ಪೀರಿಯನ್ಸ್ ಏನು ಸಿಗ್ತೈತಲ್ಲ ಅದು ನಿಮ್ಗೆ ಒಂದು ಪ್ರೀಮಿಯಂ ವಿವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಈ ಫೋನ್ ಇಂದ ನಿಮ್ಗೆ ಸಿಗ್ತೈತೆ ಅಂತ ನಾವಿಲ್ಲೇ ಹೇಳ್ಬೋದು. ಈ ಫೋನಿಂದ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಟೋಟಲ್ ಆಗಿ ನಿಮ್ಗೆ 4 ಕ್ಯಾಮ್ರಾ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕ್ಯಾಮ್ರಾ ನಿಮ್ಗೆ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನು 3 ಕ್ಯಾಮ್ರಾ ನಿಮ್ಗೆ ಫೋನಿಂದ ಹಿಂದ್ಗಡೆ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತ ನಿಮ್ಗೆ ಇಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ನಾವು ರೇರ್ ಫೇಸಿಂಗ್ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತ ನಿಮ್ಗೆ ಇಲ್ಲಿ ಫಸ್ಟ್ ಕ್ಯಾಮ್ರಾ ನಿಮ್ಗೆ ಇಲ್ಲಿ 13 ಮೆಗಾಪಿಕ್ಸೆಲ್ ಐತಿ. ಸೆಕೆಂಡ್ ಕ್ಯಾಮ್ರಾ ನಿಮ್ಗೆ ಇಲ್ಲಿ 5 ಮೆಗಾಪಿಕ್ಸೆಲ್ ಲೈವ್ ಫೋಕಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 5 ಮೆಗಾಪಿಕ್ಸೆಲ್ ನಿಮ್ಗೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ನಿಮ್ಗೆ ಈ ಫೋನ್ ಒಳಗಡೆ ನೋಡಕ್ಕೆ ಸಿಗ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಅಟ್ ಪ್ರೆಸೆಂಟ್ ಆಗಿ ಈ ಫೋನ್ ಒಳಗಡೆ ನಿಮ್ಗೆ EIS ಅಥವಾ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಸದ್ಯಕ್ಕಂತಕಿ ಇಲ್ಲ. ಬಟ್ ಮುಂದ್ಗಡೆ ಫ್ಯೂಚರ್ ಸಾಫ್ಟ್ವೇರ್ ಅಪ್ಡೇಟ್ ಒಳಗಡೆ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ನೋಡಕ್ಕೆ ಸಿಕ್ಕರೂ ನಿಮ್ಗೆ ಸಿಗಬಹುದು. ಈ ಪರ್ಟಿಕ್ಯುಲರ್ ಫೋನಿಂದ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 5000 mAh ಬ್ಯಾಟ್ರಿ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟ ಅಲ್ಲ, ಈ ಫೋನ್ ಫಾಸ್ಟ್ ಚಾರ್ಜಿಂಗ್ನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ ಮತ್ತು ಫೋನ್ ಜೊತೆಗೆ ನಿಮ್ಗೊಂದು ಫಾಸ್ಟ್ ಚಾರ್ಜರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ USB Type-C ಪೋರ್ಟ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಈ ಫೋನ್ ಒಳಗಡೆ ನಿಮ್ಗೆ ಫೇಸ್ ಅನ್ಲಾಕಿಂಗ್ ಫೀಚರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂದ್ರೆ ನಿಮ್ಮ ಫೋನಿಂದ ಹಿಂದ್ಗಡೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ನೆಕ್ಸ್ಟ್ ಬೆಸ್ಟ್ ಫೀಚರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಅಂತಂದ್ರೆ ಈ ಫೋನ್ ಒಳಗಡೆ ನೀವೇನಾರ ಹೆಡ್ಫೋನ್ ಹಾಕೊಂಡು ನೀವೇನಾರ ಹಾಡನ್ನ ಕೇಳ್ತಿದ್ದೀರ ಅಂತಂದ್ರೆ ನಿಮ್ಗೆ ಇಲ್ಲೇ ಒಂದು ಬೆಟರ್ ಆಡಿಯೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಈ ಫೋನ್ ಇಂದ ನಿಮ್ಗೆ ಸಿಗ್ತೈತೆ ಅಂತ ನಾವಿಲ್ಲೇ ಹೇಳ್ಬಹುದು. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಅಟ್ ಪ್ರೆಸೆಂಟ್ ಆಗಿ ಈ ಫೋನ್ ಒಳಗಡೆ ನಿಮ್ಗೆ ಆಂಡ್ರಾಯ್ಡ್ ಓರಿಯೋ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಬಟ್ ಇನ್ನು ಸ್ವಲ್ಪ ದಿವಸ ಆದಮೇಲೆ ಈ ಫೋನಿಗೆ ನಿಮ್ಗೆ ಆಂಡ್ರಾಯ್ಡ್ ಪೈ ಅಪ್ಡೇಟ್ ಬಂದರೂ ಬರಬಹುದು. ಇನ್ನು ಈ ಫೋನಿಂದ ಸ್ಮಾರ್ಟ್ ಸೆನ್ಸರ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ಎಕ್ಸಿಲರೋಮೀಟರ್, ಫಿಂಗರ್ ಪ್ರಿಂಟ್ ಸೆನ್ಸರ್, ಜೈರೋ ಸೆನ್ಸರ್, ಮ್ಯಾಗ್ನೆಟಿಕ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್ ಮತ್ತೊಂದು ಲೈಟ್ ಸೆನ್ಸರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಫೈನಲಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಈ ಫೋನ್ ನಿಮ್ಗೆ 2 ವೇರಿಯಂಟ್ ಒಳಗಡೆ ಅವೈಲೇಬಲ್ ಐತಿ. ಫಸ್ಟ್ ವೇರಿಯಂಟ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಈ ಫೋನ್ 4GB RAM 64GB ಇಂಟರ್ನಲ್ ಸ್ಟೋರೇಜ್ ಈ ಫೋನ್ ನಿಮ್ಗೆ 14,990 ರೂಪೀಸ್ಗೆ ಅವೈಲೇಬಲ್ ಐತಿ. ನಿಮ್ಗೆ ನೆಕ್ಸ್ಟ್ ವೇರಿಯಂಟ್ ಬಗ್ಗೆ ಮಾತಾಡಬೇಕಂತಂದ್ರೆ 6GB RAM 128GB ಇಂಟರ್ನಲ್ ಸ್ಟೋರೇಜ್ ಈ ಪರ್ಟಿಕ್ಯುಲರ್ ಫೋನ್ ನಿಮ್ಗೆ 17,990 ರೂಪೀಸ್ಗೆ ಅವೈಲೇಬಲ್ ಐತಿ. ಸೊ ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ. ಇನ್ನೂ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯಕ್ಕೆ ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.